28 ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಓಕೆ, ಸೊ ಅವರೇ ಒಂದು ಟೇಬಲ್ ಕೊಟ್ಟಿದ್ದಾರೆ. ಓಕೆ, ನಾವೇನ್ ಕಂಡಿಬೇಕು, ಮೀಡಿಯನ್ ಕಂಡಿಬೇಕು. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕ್ಲಾಸ್ ಇಂಟ್ರೋಲ್ ಏನ್ ಕೊಟ್ಟಿದ್ದಾರೆ, 50 to 60, 60 to 70, 70 to 80, 80 to 90, 90 to 100 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಏನ್ ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫ್ರೀಕ್ವೆನ್ಸಿ ಬಂದ್ಬಿಟ್ಟು 5, 8, 10, 4, 3 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ಮೀಡಿಯನ್ ಕಂಡಿಬೇಕಂದ್ರೆ ನಾವು ಫಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಬೇಕು. ಓಕೆ, ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವ ತರ ಮಾಡ್ಬೇಕಂದ್ರೆ, ಇಲ್ಲಿ 5 ಇದೆ, 5 ಬರೀರಿ. ಓಕೆ, ಆಮೇಲೆ ಈ 5ಗೆ 8 ಆಡ್ ಮಾಡ್ರಿ. 5 + 8 ಏನಾಗುತ್ತೆ, 13. ಓಕೆ, ಅದೇ ರೀತಿ ಈ 13 + 10 ಏನಾಗುತ್ತೆ, 23 ಆಗುತ್ತೆ. ಓಕೆ, ಆಮೇಲೆ ಈ 23ಗೆ ಈ 4 ಆಡ್ ಮಾಡಿದ್ರೆ ಏನಾಗುತ್ತೆ, 27 ಆಗುತ್ತೆ. ಓಕೆ, ಆಮೇಲೆ ಈ 27ಗೆ ಏನ್ ಆಡ್ ಮಾಡ್ಬೇಕು, 3 ಆಡ್ ಮಾಡ್ಬೇಕು. 27 + 3 30. ಓಕೆ, ಈಗ ಫಸ್ಟ್ ನಾವು ಮೀಡಿಯನ್ ಕ್ಲಾಸ್ ಕಂಡಿಬೇಕು. ಓಕೆ, ಮೀಡಿಯನ್ ಕ್ಲಾಸ್ ಕಂಡಿಬೇಕು. ಅದನ್ನ ಯಾವ ತರ ಕಂಡಿಬೇಕಂದ್ರೆ, ಫಸ್ಟ್ ನಾವು ಎನ್ ಕಂಡಿಬೇಕು. ಎನ್ ಅಂದ್ರೆ ಟೋಟಲ್ ಫ್ರೀಕ್ವೆನ್ಸಿ. ಟೋಟಲ್ ಫ್ರೀಕ್ವೆನ್ಸಿ ಏನಾಗುತ್ತೆ ನೋಡ್ರಿ, 5 + 8 13, 13 + 10 23, 23 + 4 27 + 3 30 ಆಯ್ತು. ಓಕೆ, ಆಮೇಲೆ n/2 ಕಂಡಿಬೇಕು. n/2 ಏನಾಗುತ್ತೆ ನೋಡ್ರಿ, 30/2, 2 1 ಜಾ 2 15 ಜಾ, n/2 ಏನ್ ಬಂತು, 15 ಬಂತು. ಓಕೆ, ಈಗ ನಾವು ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 15 ಕಿನ ಜಾಸ್ತಿ ಇರೋ ನಂಬರ್ ನೋಡ್ರಿ, 15 ಕಿನ ಇಮಿಡಿಯೇಟ್ ಆಗಿ ಜಾಸ್ತಿ ಇರೋ ನಂಬರ್ ಏನು, ಇದು 23 ಗ್ರೇಟರ್ ದೆನ್ n/2. ಓಕೆ, ಆಮೇಲೆ ಈ 23 ಇದೆಲ್ಲ, ಈ ಲೈನಿಗಿರೋ ಕ್ಲಾಸ್ ಇಂಟರ್ವಲ್ ನ ನಾವೇನಂತ ಕರಿತೀವಿ, ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಸೊ ಮೀಡಿಯನ್ ಕ್ಲಾಸ್ ಏನಂತ ಗೊತ್ತಾಯ್ತು, 70 to 80 ಅಂತ ಗೊತ್ತಾಯ್ತು. ಈ ಎಲ್ ಅಂತಂದ್ರೆ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಸೊ ಈ ಮೀಡಿಯನ್ ಕ್ಲಾಸ್ ನಾಗಿರೋದು ಲೋವರ್ ಲಿಮಿಟ್ ನ ಎಲ್ ಅಂತ ಕರಿತೀವಿ. ಎಲ್ ಬಂದ್ಬಿಟ್ಟು 70 ಅಂತ ಗೊತ್ತಾಯ್ತು. ಓಕೆ, ಅದ್ರ ಪಕ್ಕಕ್ಕಿರೋದು ಎಫ್, ಅದ್ರ ಮೇಲೆ ಇರೋದೇನು ಸಿ ಎಫ್. ಓಕೆ, ಈಗ ನನಗೆ ಎಫ್ ಬಂದ್ಬಿಟ್ಟು 10 ಅಂತ ಗೊತ್ತಾಯ್ತು, ಸಿ ಎಫ್ ಬಂದ್ಬಿಟ್ಟು 13 ಅಂತ ಗೊತ್ತಾಯ್ತು. ಈಗ ಹೆಚ್ಚು ಕಂಡಿಬೇಕು. ಹೆಚ್ಚು ಬಂದ್ಬಿಟ್ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಏನಿದೆ, 80 ಇದೆ, ಲೋವರ್ ಲಿಮಿಟ್ 70 ಇದೆ. 80 - 70 ಏನಾಯ್ತು, 10 ಆಯ್ತು. ಸೊ ಹೆಚ್ ವ್ಯಾಲ್ಯೂ 10 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವೇನ್ ಮಾಡೋಣ, ಮೀಡಿಯನ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್, ಓಕೆ, ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್, ಓಕೆ, ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಓಕೆ, ಈಗ ಎಲ್ ಬಂದ್ಬಿಟ್ಟು ಏನು, 70 ಪ್ಲಸ್ n/2 ಬಂದ್ಬಿಟ್ಟು ಎಷ್ಟು, 15 ಮೈನಸ್ ಸಿ ಎಫ್ ಬಂದ್ಬಿಟ್ಟು ಏನು, ಸಿ ಎಫ್ ಬಂದ್ಬಿಟ್ಟು 13. ಓಕೆ, ಹೋಲ್ ಡಿವೈಡೆಡ್ ಬೈ ಎಫ್ ಬಂದ್ಬಿಟ್ಟು ಏನು, 10. ಓಕೆ, ಇಂಟು ಹೆಚ್ ಕೂಡ ಏನು, 10. ಸೊ ಏನಾಗುತ್ತೆ, ಈ 10 ಕ್ಯಾನ್ಸಲ್ ಆಯ್ತು. 70 ಪ್ಲಸ್ 15 ಅಲ್ಲಿ 13 ಹೋದ್ರೇನು, 15 ಅಲ್ಲಿ 13 ಹೋದ್ರೇನು, 2 ಬರುತ್ತೆ. ಓಕೆ, 70 + 2 ಏನಾಗುತ್ತೆ, 72 ಆಯ್ತು. ಓಕೆ, ಇದು ಬಂದ್ಬಿಟ್ಟು ನಥಿಂಗ್ ಬಟ್ ಏನು, ಮೀಡಿಯನ್. ಸೊ ಮೀಡಿಯನ್ ಬಂದ್ಬಿಟ್ಟು 72. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಓಕೆ, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಓಕೆ, ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.